ಹೆಲೋ ಎವ್ರಿವನ್. ಇವತ್ತು ರಾಗಿ ರೊಟ್ಟಿ ಹುಚ್ಚಳ ಚಟ್ನಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. 1 ಕಪ್ ಹುಚ್ಚಳ ತೊಗೊಂಡಿದ್ದೀನಿ. ಕಾಯಿ, ಕಡಲೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಎಲ್ಲ ತೊಗೊಂಡಿದ್ದೀನಿ. 1 ಬೌಲ್ ತೊಗೊಂಡು 2 ಸಣ್ಣ ಸಣ್ಣ ಬೌಲಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಅದರ ಜೊತೆಗೆ ಸ್ವಲ್ಪ ಉಪ್ಪು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನೀಟಾಗಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ತುಂಬ ತೆಳ್ಳಗೆ ಕಲ್ಸೋಕೆ ಹೋಗ್ಬೇಡಿ, ಯಾಕಂದರೆ ರೊಟ್ಟಿ ಕಚ್ಕೊಬಿಡುತ್ತೆ, ಬರಲ್ಲ. ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ಳಿ. ಆಮೇಲೆ ಒಂದು ಪ್ಯಾನ್ ತೊಗೊಂಡು ಹುಚ್ಚಳನ್ನ ಹುರ್ಕೊತಾ ಇದ್ದೀನಿ. ಹುಚ್ಚಳನ್ನ ಹುರಿಬೇಕಾದ್ರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ, ಅದು ಪಟ ಪಟ ಅನ್ನೋವರೆಗೂ. ಮಿಕ್ಸಿ ಜಾರ್ನ ತೊಗೊಂಡು ಆವಾಗಲೇ ತೋರಿಸಿದ ಐಟಮ್ಸ್ನೆಲ್ಲ ಹಾಕ್ಕೊಂಡು ಹುರಿದಿದ್ದು ಹುಚ್ಚಳನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗೇ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಕಾದಿರೋ ತವದ ಮೇಲೆ ರೊಟ್ಟಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಬೇಯಿಸಿ ನಿಧಾನ